ಪಂಚಮದ ಕೇತುಗೆ ಪರಿಹಾರ ಬೇಕು. 5ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ನಿರಾಸೆ ಆಗೋ ಚಾನ್ಸ್ ಇರುತ್ತೆ, ಅಥವಾ ನಿಮ್ಮ ಹೈಯರ್ ಎಜುಕೇಷನ್ನಲ್ಲಿ ಸ್ವಲ್ಪ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಕೇತುಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಬೀದಿ ನಾಯಿಗೆ ಆಹಾರ ಕೊಡಿ ಅಥವಾ ಗಣೇಶನ ಆರಾಧನೆ ಮಾಡಿ, ಅದರಿಂದ ಕೂಡ ತಕ್ಕ ಮಟ್ಟಿಗೆ ನಿಮಗೆ ಸಹಾಯ ಆಗುತ್ತೆ. ಹಾಗೆ ಶನಿ 12ರಲ್ಲಿದ್ದಾಗ ಶನೈಶ್ಚರನ ಪ್ರಭಾವ ಇದೆ, ಅಂದರೆ 7.5 ಇದೆ. ಅದಕ್ಕೋಸ್ಕರ ಪರಿಹಾರವಾಗಿ ರಾಮರಕ್ಷಾ ಸ್ತೋತ್ರ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ, ಅಥವಾ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲಿಸ, ಇಲ್ಲ ಅಂತಂದರೆ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಲಾಭ ಉಂಟಾಗುತ್ತೆ.